ಮತ್ತೊಮ್ಮೆ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಹುಟ್ಟುತ್ತಾ ಅಣ್ಣ ತಮ್ಮಂದ್ರು ಬೆಳಿತಾ ದಾಯಾದಿಗಳು ಅನ್ನೋದು ಸುಳ್ಳಲ್ಲ ನೋಡ್ರಿ. ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಗ ರಾಯಚೂರಿನಾಗ ಗದ್ಲಾಗೈತಿ. ಅಣ್ಣ ತಮ್ಮಂದ್ರು ಕೊಡ್ಲಿ ಬಡಿಗೆ ಹಿಡಿದು ಹೊಡೆದಾಡ್ಯಾರ. ಇಬ್ರು ಪೆಟ್ಟು ತಿಂದು ದವಾಖಾನೆ ಸೇರ್ಯಾರ. ಕೈಗೆಲ್ಲ ಬ್ಯಾಂಡೇಜ್, ಹಣಿ ತುಂಬಾ ಪಟ್ಟಿ, ಎದಿ ಮ್ಯಾಲೂ ಗಾಯದ ಗುರ್ತ. ಹಿಂಗ ಹಣ್ಗಾಯ್ ನೀರ್ಗಾಯ್ ಆಗಿರೋ ಈ ಪೇಷಂಟ್ಗ ರಾಯಚೂರು ದವಾಖಾನಿಯೊಳಗ ಗ್ಲೂಕೋಸ್ ಹಾಕಿದ್ರ. ರಾತ್ರಿ ಸಂಬಂಧಿಕರೆಲ್ಲ ಜಮಾಯಿಸಿದ್ರ. ಎಲ್ರೂ ಗಾಬರಿ ಆಗಿದ್ರ. ಹಿಂಗ ಈ ಮನುಷ್ಯಾಗ ಹೊಡೆದದ್ದ ಬೇರ್ಯಾರೋ ಅಲ್ಲ, ಅಣ್ಣ ತಮ್ಮಂದಿರ ಮತ್ತ ಸಂಬಂಧಿಕರ ಹಿಂಗ್ ಹೊಡೆದಾರಂತ. ನಮ್ಮ ಹೊಲ ಮಾಡಕ್ ಹೋದ್ರ ಬಂದು ಹೊಡೆದಾರ. ಕೊಡ್ಲಿ ಬಡಿಗಿ ಬಂದು ಜೀವ ಬೆದರಿಕೆ ಹಾಕಿದ್ರಿ. ಜೀವ ಹೊಡಿತೀವಿ ಹೊಡೆದ್ರನ್ ಕೇಳಾರಲ್ಲಿ ನಿಮಗಂತಂದು ಆಯ್ತು. ನೆಲಕಾಗಿ ಜಗ್ಗೆ ಬಡಿಗಿಲ್ಲ ಕೊಡ್ಲಿಲ್ಲ ಹೊಡೆದಾರ. ಜಗಳನ ಮಣತಂಬ್ರದ್ರಿ. ಹೊಲ ಅವ್ರದ್ದು ನಮ್ಮದಾದ್ರೆ ನಮ್ಗೆ ಕಡಿಮೆ ಕೊಟ್ಟಾರ್ರಿ. ಆಸ್ತಿ ಕೊಡಲ್ಲ ಅಂತಾರ. ನಮ್ಮ ಹೊಲ್ದಾಗ ಕುಂತಿದ್ವಿ. ಇದೆಲ್ಲ ಗಲಾಟೆ ನಡೆದದ್ದ ಆಸ್ತಿ ವಿಷಯಕ್ ನೋಡ್ರಿ. ರಾಯಚೂರು ಜಿಲ್ಲಾ ಇಟಗಿ ಗ್ರಾಮದ ನಾಗರೆಡ್ಡಿ ಮತ್ತು ಇವರ ಹೆಂಡತಿ ಮಂಜುಳಾ ಮ್ಯಾಲೆ ಹಲ್ಲೆ ನಡೆದೈತಿ. ನಾಗರೆಡ್ಡಿ ಸೋದರ ಬಸವರಾಜ ಒಂದಿಷ್ಟು ದಿನದ ಹಿಂದ ಸತ್ ಹೋಗ್ಯಾನಂತ. ಅವನ್ ಹೆಂಡತಿ ಅಣ್ಣ ತಮ್ಮಂದಿರ ಆಸ್ತಿ ಸಲುವಾಗಿ ನಾಗರೆಡ್ಡಿ ಹೆಂಡತಿ ಕೂಡ ಹೊಲಕ್ ಹೋದಾಗ ಬಡ್ದಾರಂತ. 2 ವರ್ಷ 3 ವರ್ಷದಿಂದ ಬೀಳೇದವಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಊರಾಗ ಏನದ ರಾಜಕೀಯ ಮಕ್ಕಳು ತಂದು ಬಿಟ್ಟಾರ. ಚಂತನ MLC ಹೆಸರು ಹೇಳ್ತಾರೆ, ಇನ್ನೊಂದಿಬ್ಬರು 3 ವಕೀಲರ ಹೆಸರು ಹೇಳ್ತಾರೆ, ಒಂದೊಂದು ಹೊಡಿತಾರ ಅಂತ ಹೇಳಿದ್ರು ಇವರು. ಅಲ್ಲಿನೂ ಅವ್ರು ನಿಂದು ಬಂದವರು ಸ್ಟೇಷನ್ದಾಗ ಇದೇ ಟೈಪ ಹೇಳಿದರು. ಅದಕ್ಕೆ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಏನೇನು ಆಗ್ತದೋ ಆಗ್ತದ. ಈಗ ಈ ಮಟ್ಟಕ್ಕೆ ತಂದಾರ. ಇದಕ್ಕ ಹೇಳಿದ್ ನೋಡ್ರಿ, ಹುಟ್ತಾ ಅಣ್ಣ ತಮ್ಮದಿರು ಬೆಳಿತಾ ದಾಯಾದಿಗಳು ಅಂತ. ಸದ್ಯ ಘಟನಾಕ್ಕ ಸಂಬಂಧಪಟ್ಟಂಗ ಗಬ್ಬೂರು ಠಾಣೆದಾಗ ಕೇಸ್ ದಾಖಲಾಗೈತಿ. ಪೊಲೀಸರು ತನಿಖೆ ನಡೆಸ್ಯಾರ. ಕ್ಯಾಮರಾಮನ್ ದುರ್ಗೇಶ್ ಕೂಡ ಗುರ್ರಾಜ್ ಹೂಗಾರ್, ಸುವರ್ಣ ಸುದ್ದಿವಾಹಿನಿ, ರಾಯಚೂರು. ದಿನಗಳು ಕಳೆದಂಗ ಜನಸಂಖ್ಯಾ ಹೆಚ್ಚಿಗೆ ಹಾಕೋತ ಹೊಂಟದ. ಅದಕ್ಕೆ ಕಡಿವಾಣ ಹಾಕ್ರಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೈಗೊಂಡು ಯೋಜನೆಗಳಿಗೆ ಲೆಕ್ಕನ ಇಲ್ಲ. ಆದ್ರೆ ನಮ್ಮ ದೇಶದ ಜನಸಂಖ್ಯಾ ಕಡಿಮೆ ಆಗವಲ್ದು. ಆದ್ರೆ ಕಲಬುರಗಿ ಜಿಲ್ಲಾದ ಜೇವರ್ಗಿ ತಾಲೂಕು ಜನಸಂಖ್ಯಾ ಕಮ್ಮಿ ಮಾಡೋದ್ರಾಗ ಮುಂದೆ ಹೋಗಾಕತ್ತದ. ಅದು ಹೆಂಗಂತ ನೀವ ನೋಡ್ರಿ. ಇದು ಕಲಬುರಗಿ ಜಿಲ್ಲಾದ ಜೇವರ್ಗಿ ಪಟ್ಟಣ. ರಾಜ್ಯದಾಗ ಅತಿ ಹಿಂದುಳಿದ ತಾಲೂಕನ್ನೋ ಹಣೆಪಟ್ಟಿ ಇವತ್ತಿಗೂ ಐತಿ. ಆದ್ರೆ ಈ ತಾಲೂಕು ಒಂದು ಸಾಧನೆ ಮಾಡೈತಿ. ಅದೇನಪ್ಪ ಅಂದ್ರೆ ದೇಶಕ್ಕೆ ಸಮಸ್ಯೆ ಆಗಿರೋ ಜನಸಂಖ್ಯಾನ ನಿಯಂತ್ರಣ ಮಾಡೋದ್ರಾಗ ಮುಂದೆ ಹೊಂಟಾದ. ಜೇವರ್ಗಿ ದವಾಖಾನ್ಯಾಗ ನಡೀತಿರೋ ಮಕ್ಕಳ ನಿಯಂತ್ರಣದ ಆಪರೇಷನ್ಗಳ ಅಂಕಿ ಸಂಖ್ಯೆಗಳು ಇದಕ್ಕೆ ಸಾಕ್ಷಿಯಾಗ್ಯಾವು. ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ನಮಗೂ ಅವರಿಗೆ 100 ಡಿಫ್ರೆನ್ಸ್ ಆಗ್ತದೆ ಸರ್. ಈ ಮತ್ತು ನಾವು 314 ತಾಯಂದಿರೇ ನಾವು ಸೆಂಟರ್ ಶಿಸ್ತು ಹಗರೆ ಮಾಡಿದ್ದೀವಿ ನಮ್ಮ ಜೇವರ್ಗಿ ಆಸ್ಪತ್ರೆ ಮತ್ತು ನಮ್ಮ ತಾಲೂಕಿನ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡಿದ್ದೀವಿ. ಇಲ್ಲಿ ಮಕ್ಕಳ ನಿಯಂತ್ರಣದ ಆಪರೇಷನ್ ಹೆಚ್ಚಾಗ ಕಾರಣ ಏನಪ್ಪಾ ಅಂತಂದ್ರ ಈ ದವಾಖಾನೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದು ಪಾಟೀಲ್. ಇವರು ಹಳ್ಳಿಯಾಗ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಾರ. ನಾವು ತಾಲೂಕಿನಲ್ಲಿ ಅತಿ ಹೆಚ್ಚಿನ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ. ಇದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನಮಗೆ ಲಭಿಸಿದೆ ಮತ್ತು ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯು ರಾಜ್ಯದಲ್ಲಿ ಉತ್ತಮ FRU ಎಂದು ಗಣನೆಗೆ ಪಡೆದಿದೆ. ಸರ್ಕಾರ ಎಷ್ಟೇ ಯೋಜನೆಗಳನ್ನು ಕೈಗೊಳ್ಳಿ, ಅವೆಲ್ಲ ಯಶಸ್ವಿ ಆಗಬೇಕಾದ್ರೆ ಅಧಿಕಾರಿಗಳಲ್ಲಿ ಉತ್ಸಾಹ ಮತ್ತು ಮಂದಿ ಬಗ್ಗೆ ಕಾಳಜಿ ಇರಬೇಕು. ಇದಕ್ಕೆ ಸಾಕ್ಷಿ ಜೇವರ್ಗಿ ತಾಲೂಕು ಆಸ್ಪತ್ರೆ ನೋಡ್ರಿ. ಇದು ಇತರರಿಗೆ ಮಾದರಿ ಆಗಬೇಕಾಗ್ಯದ. ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ಸುದ್ದಿವಾಹಿನಿ, ಗುಲ್ಬರ್ಗಾ.